ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಕೇಡುಗಾಲ, ಇದರಿಂದ ಡಿಕೆಶಿಗೆ ಪೆಟ್ಟು, ಸಿದ್ದರಾಮಯ್ಯಗೆ ಬಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ರಾಹುಲ್ ಹೇಳಿದಂತೆ ಸಿಎಂ ಕೇಳ್ತಾ ಇದ್ರು, ಇನ್ನು ಮುಂದೆ ಸಿದ್ದರಾಮಯ್ಯ ಹಾವಾಡಿಗರ ತರ ಆಡಿಸ್ತಾರೆ. ಸಿದ್ದರಾಮಯ್ಯ ಎಲ್ಲ ಪಕ್ಷಗಳನ್ನು ನೋಡಿ ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ, ಸಿಎಂ ಸಿದ್ದರಾಮಯ್ಯಗೆ ಶುಕ್ರದಶೆ ಶುರುವಾಗಿದೆ ಅಂತ ಸಿಎಂ ಡಿಕೆಶಿಗೆ ಮನೆಗೆ ಹೋಗೋ ಕಾಲ ಬರ್ತಾ ಇದೆ ಅಂತ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರು. ಈಗಾಗಲೇ ನಾನು ಹೇಳಿದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ. 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿಕೆ ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ಗೆ ಪಾಪ ನಾಮ ಹಾಕದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸುವಂತದ್ದು ಹೆಂಗೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದ್ರೆ ಎಲ್ಲಾ ಪಾರ್ಟಿ ನೋಡಿ ಬಂದವ್ರೆ. ಅವ್ರ ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರ. ಅವರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿ ಇವತ್ತಿಂದ ಪಾಪ ರಾಹುಲ್ ಗಾಂಧಿಗೆ ರಾಹು ಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದಶೆ ಬಂದಿದೆ. ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನಿಗೆ ಶುಕ್ರ ದಶೆ, ರಾಹುಲ್ ಗಾಂಧಿಗೆ ರಾಹು ಕಾಲ. ಇಷ್ಟೇ. ಡಿಕೆ ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ಇದು ಅವರ ಪಾರ್ಟಿಯ. ಕಾಂಗ್ರೆಸ್ ವೋಟ್ ಚೋರಿ ಬಾಂಬ್ಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ವೋಟ್ ಚೋರಿ ಆಗಿರ್ಲಿಲ್ವಾ, ಇವ್ರು ಸೋತಾಗ ಮಾತ್ರ ಇದೆಲ್ಲ ನೆನಪಾಗತ್ತೆ. ಬಿಹಾರ ವೋಟ್ ಚೋರ್ ಆರೋಪಕ್ಕೆ ಹಾಗಂತ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಜನ ಒಳ್ಳೆ ಪಾಠ ಕಲಿಸಿದ್ದಾರೆ. ವೋಟ್ ಚೋರಿ ಅಂತ ಬೊಬ್ಬೆ ಹೊಡೆದವರಿಗೆ ಉತ್ತರ ಸಿಕ್ಕಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಈಗಲೂ ಸೋತಿದಿರಲ್ಲ, ಮಾಡ್ರಿ. ಯಾಕೆ ಈಗ ಮಾತ್ರ ವೋಟ್ ಚೋರಿ? ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಇನ್ನಾದ್ರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನ ಹೇಳ್ತೀವಿ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ. ಈಗಲೂ ಸೋತಿದಿರಲ್ಲ, ಮಾಡ್ರಿ. ಯಾಕೆ ಈಗ ಮಾತ್ರ ವೋಟ್ ಚೋರಿ? ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ ಕಾಂಗ್ರೆಸ್. ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಕೇಡುಗಾಲ, ಇದರಿಂದ ಡಿಕೆಶಿಗೆ ಪೆಟ್ಟು, ಸಿದ್ದರಾಮಯ್ಯಗೆ ಬಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ರಾಹುಲ್ ಹೇಳಿದಂತೆ ಸಿಎಂ ಕೇಳ್ತಾ ಇದ್ರು, ಇನ್ನು ಮುಂದೆ ಸಿದ್ದರಾಮಯ್ಯ ಹಾವಾಡಿಗರ ತರ ಆಡಿಸ್ತಾರೆ. ಸಿದ್ದರಾಮಯ್ಯ ಎಲ್ಲ ಪಕ್ಷಗಳನ್ನು ನೋಡಿ ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ, ಸಿಎಂ ಸಿದ್ದರಾಮಯ್ಯಗೆ ಶುಕ್ರದಶೆ ಶುರುವಾಗಿದೆ ಅಂತ ಸಿಎಂ ಡಿಕೆಶಿಗೆ ಮನೆಗೆ ಹೋಗೋ ಕಾಲ ಬರ್ತಾ ಇದೆ ಅಂತ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರು. ಈಗಾಗಲೇ ನಾನು ಹೇಳಿದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ. 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿಕೆ ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ಗೆ ಪಾಪ ನಾಮ ಹಾಕದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸುವಂತದ್ದು ಹೆಂಗೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದ್ರೆ ಎಲ್ಲಾ ಪಾರ್ಟಿ ನೋಡಿ ಬಂದವ್ರೆ. ಅವ್ರ ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರ. ಅವರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿ
ಇವತ್ತಿಂದ ಪಾಪ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ರಾವು ಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ. ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ, ರಾಹುಲ್ ಗಾಂಧಿಗೆ ರಾವು ಕಾಲ. ಇಷ್ಟೇ. ಡಿ.ಕೆ. ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ಇದು ಅವರ ಪಾರ್ಟಿಯ. ಕಾಂಗ್ರೆಸ್ ವೋಟ್ ಚೋರಿ ಬಾಂಬ್ಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ವೋಟ್ ಚೋರಿ ಆಗಿರ್ಲಿಲ್ವಾ, ಇವ್ರು ಸೋತಾಗ ಮಾತ್ರ ಇದೆಲ್ಲ ನೆನಪಾಗತ್ತೆ. ಬಿಹಾರ ವೋಟ್ ಚೋರ್ ಆರೋಪಕ್ಕೆ ಹಾಗಂತ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಜನ ಒಳ್ಳೆ ಪಾಠ ಕಲಿಸಿದ್ದಾರೆ. ವೋಟ್ ಚೋರಿ ಅಂತ ಬೊಬ್ಬೆ ಹೊಡೆದವರಿಗೆ ಉತ್ತರ ಸಿಕ್ಕಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಈಗಲೂ ಸೋತಿದಿರಲ್ಲ, ಮಾಡ್ರಿ ಯಾಕೆ? ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಇನ್ನಾದ್ರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನ ಹೇಳ್ತೀವಿ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಈಗಲೂ ಸೋತಿದಿರಲ್ಲ, ಮಾಡ್ರಿ ಯಾಕೆ? ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಕೇಡುಗಾಲ, ಇದರಿಂದ ಡಿಕೆಶಿಗೆ ಪೆಟ್ಟು, ಸಿದ್ದರಾಮಯ್ಯಗೆ ಬಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ರಾಹುಲ್ ಹೇಳಿದಂತೆ ಸಿಎಂ ಕೇಳ್ತಾ ಇದ್ರು, ಇನ್ನು ಮುಂದೆ ಸಿದ್ದರಾಮಯ್ಯ ಹಾವಾಡಿಗರ ತರ ಆಡಿಸ್ತಾರೆ. ಸಿದ್ದರಾಮಯ್ಯ ಎಲ್ಲ ಪಕ್ಷಗಳನ್ನು ನೋಡಿ ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗಿದೆ, ಸಿಎಂ ಸಿದ್ದರಾಮಯ್ಯಗೆ ಶುಕ್ರ ದಶೆ ಶುರುವಾಗಿದೆ ಅಂತ ಸಿಎಂ ಡಿಕೆಶಿಗೆ ಮನೆಗೆ ಹೋಗೋ ಕಾಲ ಬರ್ತಾ ಇದೆ ಅಂತ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರು. ಈಗಾಗಲೇ ನಾನು ಹೇಳಿದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ. 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ.ಕೆ. ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ ಡಿ.ಕೆ. ಶಿವಕುಮಾರ್ಗೆ ಪಾಪ ನಾಮ ಹಾಕದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸುವಂತದ್ದು ಹೆಂಗೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದ್ರೆ ಎಲ್ಲಾ ಪಾರ್ಟಿ ನೋಡಿ ಬಂದವ್ರೆ. ಅವ್ರ ಜನತಾದಳ, ಇವು ಕಮ್ಯುನಿಸ್ಟ್, ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಇದಾರಲ್ಲ, ಹಂಗೆ ಆಟ ಆಡಿಸ್ತಾರ ಅವರು. ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿ ಇವತ್ತಿಂದ ಪಾಪ ಸಿದ್ದರಾಮಯ್ಯ, ರಾಹುಲ್ ಗಾಂಧಿಗೆ ರಾವು ಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ. ಅಷ್ಟೇ. ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ, ರಾಹುಲ್ ಗಾಂಧಿಗೆ ರಾವು ಕಾಲ. ಇಷ್ಟೇ. ಡಿ.ಕೆ. ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ. ಇದು ಅವರ ಪಾರ್ಟಿಯ. ಕಾಂಗ್ರೆಸ್ ವೋಟ್ ಚೋರಿ ಬಾಂಬ್ಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ವೋಟ್ ಚೋರಿ ಆಗಿರ್ಲಿಲ್ವಾ, ಇವ್ರು ಸೋತಾಗ ಮಾತ್ರ ಇದೆಲ್ಲ ನೆನಪಾಗತ್ತೆ. ಬಿಹಾರ ವೋಟ್ ಚೋರ್ ಆರೋಪಕ್ಕೆ ಹಾಗಂತ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಜನ ಒಳ್ಳೆ ಪಾಠ ಕಲಿಸಿದ್ದಾರೆ. ವೋಟ್ ಚೋರಿ ಅಂತ ಬೊಬ್ಬೆ ಹೊಡೆದವರಿಗೆ ಉತ್ತರ ಸಿಕ್ಕಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಈಗಲೂ ಸೋತಿದಿರಲ್ಲ, ಮಾಡ್ರಿ ಯಾಕೆ? ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಇನ್ನಾದ್ರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನ ಹೇಳ್ತೀವಿ. ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನ್ ಬಹಳ ಸಂತೋಷ, ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಈಗಲೂ ಸೋತಿದಿರಲ್ಲ, ಮಾಡ್ರಿ ಯಾಕೆ? ಈಗ ಮಾತ್ರ ವೋಟ್ ಚೋರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಗೆದ್ದಾಗ ಸರಿ ಇದೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ಸಿನ